ಇಂಗ್ಲೀಷಲ್ಲಿ ಹೇಳುವುದು ಅಂತ ಹೇಳಿದರೆ 3 ವಿಭಾಗಗಳಲ್ಲಿ ಒಂದು ಹೆಲ್ದಿ ಯು ಅಂತ ಹೇಳಿದರೆ ನಮ್ಮ ದೇಹದ ಆರೋಗ್ಯವಂತ ಸ್ಥಿತಿಯನ್ನು ಕಾಪಾಡ್ತಿರುವುದು ಹೆಲ್ದಿ ಯು. ಆರೋಗ್ಯವಂತ ಒಬ್ಬ ನನ್ನ ಒಂದು ಆಕೃತಿ ಇದೆ, ಆಕೃತಿ ಆರೋಗ್ಯವಂತ ಒಂದು ಸ್ಮೃತಿ ಪಟಲದಲ್ಲಿ ನನ್ನದೇ ಒಂದು ಪಿಕ್ಚರ್, ನನ್ನದೇ ಒಂದು ಪ್ರತಿಕೃತಿ ಇದೆ. ಸೊ ಅದಕ್ಕೆ ಹೆಲ್ದಿ ಯು ಅಂತ ಹೇಳ್ತೀವಿ. ಇನ್ನೂ ಒಂದು ರಿಚ್ ಯು ಅಂತ ಹೇಳ್ತೀವಿ. ರಿಚ್ ಯು ಅಂತ ಹೇಳಿದರೆ ಸಮೃದ್ಧವಾದ ಒಂದು ಪ್ರತಿಕೃತಿ ನಿನ್ನದೇ ಒಂದು ಇದೆ, ಅದು ಹೊರಗಡೆಗಿದೆ. ಇವಾಗ ಅದನ್ನು ನಾವು ಒಳಗೆ ತೆಗೆದುಕೊಂಡು ಹೋಗಿ ಇಂಟಿಗ್ರೇಟ್ ಮಾಡಬೇಕು. ಅಂದರೆ ಒಂದಕ್ಕೊಂದು ಸಂಬಂಧಗಳನ್ನು ಕಲ್ಪಿಸಿ ಅದನ್ನು ಒಂದೇ ದಿಸೆಯಲ್ಲಿ, ಈ ಶಕ್ತಿಗಳು ಒಂದೇ ದಿಸೆಯಲ್ಲಿ ನಡೆಯುವ ಹಾಗೆ ಮಾಡುವುದು ಈ ಒಂದು ಸಂಮೋಹನ ಕ್ರಿಯೆಯ ಒಂದು ಕ್ರಿಯೆ ಸ್ನೇಹಿತರೆ. ಸೊ ಈಗ 2 ಹೇಳಿದೆ. 3ನೇದು ಬ್ಲೆಸ್ಡ್ ಯು ಅಂತ ಹೇಳ್ತೀವಿ. ಬ್ಲೆಸ್ಡ್ ಯು ಅಂತ ಹೇಳಿದರೆ ನಮ್ಮ ಪೂರ್ತಿಯಾದ ಪ್ರಕೃತಿ ನಮ್ಮ ಒಂದು ದೇಹ, ಮನಸ್ಸು ಮತ್ತು ಆತ್ಮಶಕ್ತಿಗೆ ಬಹಳಷ್ಟು ಶಕ್ತಿಗಳನ್ನು ಪ್ರದಾನಗೊಳಿಸುತ್ತೆ. ಯಾರು ಚಿಕ್ಕವರು ಯಾರು ದೊಡ್ಡವರು ಅನ್ನದೇನೆ. ಆದರೆ ನಾವು ಆ ಶಕ್ತಿಗಳನ್ನು ನಮ್ಮ ದಿಸೆಯಲ್ಲಿ ಹರಿಸಿಕೊಂಡು ಆ ಶಕ್ತಿಗಳನ್ನು ಸರಿಯಾದ ಒಂದು ದಿಸೆಯಲ್ಲಿ ನಾವು ಉಪಯೋಗಿಸ್ತಾ ಇಲ್ಲ. ಸೊ ಹೀಗಾಗಿ ಹೆಲ್ದಿ ಯು, ರಿಚ್ ಯು ಮತ್ತು ಬ್ಲೆಸ್ಡ್ ಯು ಅಂತ ಹೇಳಿದರೆ ನೀವು ಆರೋಗ್ಯವಂತ ಮತ್ತು ಸಮೃದ್ಧಯುತವಾದ ಮತ್ತು ಆಶೀರ್ವಾದ ಪಡೆದಂತಹ ಒಬ್ಬ ವ್ಯಕ್ತಿ. ಆದರೆ ಈ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ದೇಹದಲ್ಲಿ ಬೇರೆ ಬೇರೆ ದಿಸೆಯಲ್ಲಿ ನಡೆದು ಒಂದು ಅಸಮಂಜಸ ಸ್ಥಿತಿ, ಆತಂಕದ ಸ್ಥಿತಿಯನ್ನು ಮನಸ್ಸು ಮತ್ತು ದೇಹದಲ್ಲಿ ಪ್ರಚೋದನೆಗೊಳಿಸಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ